ಒಳಗೆ ಸೇರ್ಕೊಂಡು ಬಜಿಕೊಂಡು ಇಲ್ಲದ ನಾಟಕ ಆಡ್ತಾ ಇದ್ದೀರೇನೆ ತಾಯಿ ಮಗಳಿಬ್ರು. ಹಾಂ, ಬಾರೆ ಹೊರಕ್ಕೆ ಬಾರೆ. ಒಳಗಂತೂ ಮಾತಾಡಲ್ಲ ಕಣೆ, ಹೊರಗೆ ಮಾತಾಡೇನೆ ನಿಮ್ಮ ಮರ್ಯಾದೆ ತೆಗ್ದೋಗೋದು ನಾನು. ಇಲ್ಲೋಡು ಯಾಕ, ನೀನು ಏನು ಮಾತಾಡೋದಿದ್ರು ಮಾತಾಡು ಇಲ್ಲೇನೆ. ಈಗ ಮರ್ಯಾದೆ ಪ್ರಶ್ನೆ. ಈಗ ನಿನ್ನ ಮಗಳೇ ಹಂಗ, ನನ್ನ ಮಗಳೂ ಹಂಗೇನೆ. ಬಾ ಇಲ್ಲಿ ಸುಮ್ಮನೆ ಕುತ್ಕೊಂಡು ಇಲ್ಲೇ ಮಾತಾಡು. ಸುಮ್ಮನೆ ಯಾಕೆ ಅಷ್ಟೊಂದು ಹಾರಾಡ್ತೀಯ? ಹೇಳಕ್ಕ ಹತ್ಲಕ್ಕೆ ಬಾ, ಸುಮ್ಮನೆ ಕುತ್ಕೊಂಡು ಮಾತಾಡು ಬಾ. ನಮ್ಮ ಯಾಕಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗನ ಇಲ್ವೇನ ಯಾಕ? ಹಾಂ, ಮರ್ಯಾದೆ ಪ್ರಶ್ನೆ ಬಾರ ಯಾಕ? ಏನು ಇವತ್ತಲ್ಲ ನಾಳೆ ಕತ್ತಿ ಸಸಿ ಸೆನಕ್ಕಾಗ್ಬೋದು. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಈಗ ತಿರ್ಗಾ ಆಮೇಲೆ ಇದು ನನ್ನ ಮರ್ಯಾದೆ ತೆಗ್ದೆ ಅಂತ ಜಗಳ ಜಾಸ್ತಿ ಆಗುತ್ತೆ. ಅದಕ್ಕೆ ಒಳಗೆ ಕುಕ್ಕಣ ಅದೇನು ಮಾತಾಡ್ಕೊಂಡು ಬಾಗಿರಿಸ್ಕೊಂಡು ಹೋಗಿರಿ ಅಂತ. ಬರ್ರಿ ಕುಕ್ಕಾಡ್ರಿ, ತಾಯಿ ಮಗಳಿಬ್ರು ಫಸ್ಟ್ ಸತಿ ಬಂದಿದ್ದೀರಿ ನಮ್ಮ ಮನೆಗೆ. ಬರ್ರಿ, ಈಗ ಏನೋ ಆಗೋದಾತು ಹೋಗೋದಾತು ಬರ್ರಿ. ಇಲ್ಲ ಕಣೆ, ನಾನಂತೇಳಿ ಮರ್ಯಾದೆ ತೆಗಿದಲ್ಲೇ ಹೋಗಲ್ಲ. ಓ, ನೀವೆಂತಾರು ನೀವಿಂಥ ಕೆಲಸ ಮಾಡಿ ನಾನು ಒಳಗೆ ಕುಕ್ಕೊಂಡು ನಿಮ್ಮ ಮನೆಯಾಗೆ ಮರ್ಯಾದೆ ಮಾತಾಡ್ಬೇಕೇನೆ? ನಿಮಗೆಲ್ಲ ಐತೆ ಮರ್ಯಾದೆ? ಬಾರೆ ಹೊರಕ್ಕೆ ಬಾರೆ. ಫಸ್ಟು ಹೊರಗೆಲ್ಲ ಊರಿನ ಜನಗಳ ಮುಂದೆಲ್ಲ ಮರ್ಯಾದೆ ತೆಗಿತೀನಿ. ಅದು ದುಡ್ಡು ತಾನೆ ಕೊಡೋವರೆಗೂ ನಾನು ಬಿಡಲ್ಲ ಬಾರೆ. ಸುಮ್ಮನೆ ಬಿಡತ್ತೆ ನೋಡಿ. ಏನಿಲ್ಲ, ಇವಾಗ ನೀವು ಹಿಂಗೆಲ್ಲ ಮಾಡಿದ್ದೀರ ಅಂದ್ರೆ ಸರಿ ಇರೋದಿಲ್ಲ. ನಾನು ಮೊದವ್ರಿಗೆ ಫೋನ್ ಮಾಡ್ತೀನಿ ತಡಿ. ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಮಾಡಿ ಅದು ಏನು ಮಾಡ್ಬೇಕಂತ ಇದೆಯಾ ಮಾಡಿ ನೋಡೋಣ. ಓ, ಎದುರಿಸ್ತೀಯನಿ? ಹೋ, ನೀನು ಎದುರಿಸೋದೆಲ್ಲ ಬಿಟ್ಬಿಡ್ಬೇಕು. ಯಾಕೆ ನಂತಾಗ ಇವೆಲ್ಲ ನಡೆಯಲ್ಲ. ನಾನು ಇಲ್ಲಡೋ, ನೀನು ಏನು ಎದುರಿಸೋದು? ನಾನು ನೆನ್ನೆ ಮೊನ್ನೆ ಬಂದು ನನ್ನ ಎದುರ್ಸಕ್ಕೆ ನಿಂತ್ಕೊಂಡಿದ್ದೀಯ. ಲೇ, ಏನಾಗುತ್ತಾ ಆಗಲಿ ಬಾರೆ, ನೀನು ಮರ್ಯಾದೆ ತೆಗ್ದೆ ಹೋಗೋದು ನಾನು ಇವತ್ತು. ಹೇಳಕ್ಕಣಮ್ಮ, ಅಯ್ಯ ಮೇಲಿಂದ ಬದಲು ಏನೋ. ಅಯ್ಯಪ್ಪ ದೇವ್ರೆ, ಹೋಗತ್ತ. ಇವಾಗ ಸುಮ್ಮನೆ ಎಲ್ಲರ ಎದುರಿಗೆ ಮರ್ಯಾದೆ ತೆಗಿಸ್ಕೊಳಂಗಾಗುತ್ತಲ್ಲಪ್ಪ. ಒಳಗೆ ಸೇರ್ಕೊಂಡು ನೋಡ್ರಿ ಎಷ್ಟು ನಾಟಕ ಆಡ್ತಾರೆ ತಾಯಿ ಮಗಳಿಬ್ರು. ಇವರು ಸರಿ ಇಲ್ಲ ಏನೇ ಅಂದ್ರೂ. ಅಲ್ಲ, ಎಂಥ ನಾಟಕ ಮಾಡ್ತಾ ಇದ್ದಾರೆ. ಎಷ್ಟು ನಾಟಕ ಆಡ್ತಾರೆ ಅಂದ್ರೆ ಅಷ್ಟು ನಾಟಕ ಆಡ್ತಾರೆ ಇಲ್ಲ ಹೊಡ್ಯಾರು. ಫಸ್ಟು ನನ್ನ ಮಗಳದು 50,000 ದುಡ್ಡು ಕೊಟ್ಟರೆ ಸರಿ ನೋಡು. ಅವಳು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡ್ದಿರೋದು. ನಿಮ್ಮಂಥ ಸೋಂಬೇರಿ ನನ್ನ ಮುಂದೆ ಓದ್ಕೊಂಬಂದು ಖರ್ಚು ಮಾಡಕ್ಕೆ ಬಿಡ್ತೀವಿ ನಾವು. ಒಟ್ಟು ಉರಿತೈತೆ ಕಣೆ. ಇಲ್ಲೋಡು, ನಮಗೆ ನೆಲ್ಲು ಪುಕ್ಸಟ್ಟೆ ಬಂದಿಲ್ಲ. ಅವಳು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕೊಡೋದು ಕಲ್ಕಳೈ. ಅಲ್ಲ, ನೀವೇನಿದ್ರು ಒಳಗೇನೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರೆ ಇಲ್ಲದ್ದು ಒದಿಯೋದು ಬಡಿಯೋದು ಇವೆಲ್ಲ ಮಾಡಬೇಡ್ರಿ. ನನ್ನ ತಂಗಿ ಮೇಲೆ ಕೈ ಮಾಡಬೇಡ್ರಿ. ನಾವೇ ಒಂದಿಸ್ಕೊಂಡು ನಾವು ಸಾಕಿ ಬೆಳೆಸ್ತಾರೋ, ನಾವೇ ಒಂದಿಸೋದಿಲ್ಲ ನನ್ನ ತಂಗಿನ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನೀನು ಹಿಂಗೆಲ್ಲ ನಾವು ಒದಿಯೋದು ಜುಟ್ಟು ಇಟ್ಕೊಂಡು ಅವೆಲ್ಲ ಮಾಡಬೇಡ. ನೀನು ಎಂತಾಳಂತ ಇದ್ರಾಗೆ ಗೊತ್ತಾಗ್ತೈತಿ. ನಿನ್ನ ಅಂತಾಳ್ತಾಗೆ ನನ್ನ ತಂಗಿ ಹೆಂಗೆ ಕಾಪ್ರ ಮಾಡ್ತಾಳೆ. ದುಡ್ಡು ಯಾಕಲೆ ಓದ್ಕೊಂಬರ್ಬೇಕು. ದುಡ್ಡು ಓದ್ಕೊಂಬಂದಿರೋದು ಕಲ್ವಿ ಅವ್ರು ಕೇಳೋದು. ಅಯ್ಯೋ ದೇವ್ರಿ, ಇವಕ್ಕೆ ನಾಳೆ ಬರಾನಿ. ಎಂಥ ಒಳ್ಳೆ ಮನೆ ಅಂತ ನೆನ್ನೆಸಿನ ಬಿಲ್ಡಪ್ ಕೊಡ್ತಿದ್ಲು. 50,000 ದುಡ್ಡು ಹೊತ್ಕೊಂಬಂದವಳು. ಅಯ್ಯೋ ದೇವ್ರಿ, 50,000 ನನ್ನ ಗಂಡ ಖರ್ಚಿಗೆ ಕೊಟ್ಟಾಗ್ಯವನೆ ಅಂತ ಹೇಳ್ತಿದ್ಲು. ಹೊತ್ಕೊಂಬಂದು ನಾನು ತಂದಿಲ್ಲ, ನಾನು ತಗೊಂಬಂದಿಲ್ಲ, ನಾನು ಕೊಡಲ್ಲ. ಇರಲಿಲ್ಲ ಅಂದ್ರೆ ಬಿಡಲ್ಲ, ಸರಿಯಾಗಿ ಆಚಾರ ಬಿಡಿಸ್ತೀನಿ. ಓ, ನಾನೇನು ಸುಮ್ಕಿರಲ್ಲ. ಬರಲಿ ಕಡೆ, ಊರಾಗೆ ಯಾರು ಬರ್ತಾರೆ ದೊಡ್ಡವ್ರು ಹೇಳಕ್ಕೆ ಬರಲಿ ನೋಡೋಣ. ಕೊಡಲ್ವಂತೆ, ಕೊಡಲ್ಲ. ಮುಚ್ಕೊಂಡು ಕೊಟ್ಟರೆ ಸರಿ, ಇಲ್ಲಾಂದ್ರೆ ನಂತಾಗೆ ನಾವೆಲ್ಲ ನಡೆಯಲ್ಲ. ನಿನ್ನ ಪಟಾಕಿ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ. ಅಲ್ಲ, ದುಡ್ಡು ಹೊತ್ಕೊಂಬಂದು ಹಿಂಗೆ ಸುಳ್ಳು ಹೇಳ್ಬಾರ್ದು ಕಣೆ. ತಾಂಡಿದ್ರೆ ತಾಂಡಿದ್ದೀನಿ ಅಂತ ಹೇಳು. ಅದು ಹೆಂಗೆ ಹೇಳೋಕ್ಕಾಗುತ್ತೆ ನಾಗಮ್ಮ? ತಾಂಡಿಲ್ಲ ತಾಂಡಿದ್ನಿ ಅಂತ. ಅವಳು 1 ರೂಪಾಯಿ ತಂದಿಲ್ಲ. ಅವಳೆ ಹತ್ತಕ್ಕೆ ತಂಬತ್ತಾಳೆ. ಸುಮ್ಮನೆ ಅವಳ ಮೇಲೆ ಏನೋ ಮಗ ನನ್ನ ಮಾತು ಮೀರಿ ಮದುವೆ ಆದ, ಇವಳನ್ನ ಮನೆ ಬಿಟ್ಟು ಕಳಿಸ್ಬೇಕು, ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಇಷ್ಟೊಂದೆಲ್ಲ ರಂಪರಾಮಾಯಣ ಮಾಡ್ತಾ ಇದೆಯಾ ನೀನು? ಇವಳೆ ಕಣೆ ತಾಂಬಂದಿರೋದು. ಮುಚ್ಚ ಬಾಯಿ, ನೀನು ಏನು ಅಂದ್ರು ನಂಬಲ್ಲ. ತಾಂಬಂದಿಲ್ದಲೇನೆ ಯಾರು ಮಾತಾಡಲ್ಲ ಕಣೆ, ಸುಮ್ಮನಿರಿ. ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರು ತಾನೆ. ಮಗಳಿಗೆ ಎಂಥ ಬುದ್ಧಿ ಕಲಿಸವಳೆ, ಇಂಥ ಬುದ್ಧಿನ ಕಲಿಸೋದು. ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ಅಂತಿದ್ಲು. ನಿನ್ನಂಥ ಬುದ್ಧಿನೇ ಕಲಿಸಿದ್ಯಲ್ಲಿ ಮಕ್ಕಳಿಗೆ. ಹೋಗ ನಿನ್ನತ್ತ. ನಿನಗೇನ ಒಂದಿಟ್ಟು ನೀನೊಂದಿಟ್ಟು ನೆರೆ ವರ್ಗ ಅಂತೀಯ. ಅವಳು ನೆರೆ ವರ್ಗ ಅಂಜಲ್ಲ. ಅವಳೆ ಅಂತಾಳವಳು, ಯಾರ್ದೇನು ಅಂತಾಳವಳು ಅಂತಾಳವಳು. ಅಂತಾಳೆ ಕಣೆ ಅವಳು. ನಿನ್ನ ಮಗಳು ತಾಂಬಂದಿರ್ತಾಳೆ, ತಾಂಬಂದಿಲ್ಲಂಗಂತೂ ಇರಲ್ಲ. ಇಸ್ಕ ಮತ್ತಕ್ಕ ಹೋಗ್ಬೇಡ್ರಿ ಕಣ. ಯಾಕ ಅಲ್ಲ, ಯಾರ್ದೇ ಆಗಲಿ ದುಡ್ಡೇನಿ. ನಮ್ಮ ಮೇಲೆ ಮಾತ್ರ ಯೋಟ್ ಜೋರು ಮಾಡ್ತಾರೆ. ಮನೆಯಲ್ಲಿ ಮಂಡ್ಯರು ಇವರೆಲ್ಲ ಒಳ್ಳೆಯರಲ್ಲ ನೋಡು. ಇವ್ರು ಯಾರು ಒಳ್ಳೆಯರಲ್ಲ ಕಣಕ್ಕ, ನಾನು ಹೇಳ್ತೀನಿ. ನೀನು ನಿಯತ್ತಾಗಿರೋ ಮನುಷ್ಯ ಕಣಣ್ಣ, ಅದಕ್ಕೆ ನಿಯತ್ತಾಗಿರೋ ಮಾತಾಡ್ತೀಯ. ಇದೆಲ್ಲ ನಿಯತ್ತಿಲ್ಲದ ನಾಯಿಗಳು, ಅದಕ್ಕೆ ಇಂಥವು ಮಾಡ್ತಾರಷ್ಟೇನೆ. ಸುಮ್ಮನಿರೋದು ಕಲಿಯಪ್ಪ. ನಿನಗೇನೋ ಗ್ರಾಚಾರ 2 ಗಿಡ ಮಟ್ಟ ತಾಂಡ್ ಗಟ್ಟಿಸ್ಬಿಡ್ತೀನಿ. ಏನು ಮಾತಾಡ್ತಾ ಇದೀಯ ನೀನು? ಏನು ಮಾತಾಡ್ತಾ ಇದೀಯ ಅಂತ? ಇವೆಲ್ಲ ನೀನು ನಡೆಯಲ್ಲ ನೀನು. ಸುಮ್ಮನಿರೋದು ಕಲ್ಕ. ಅವಳು ತಾಂಬಂದಿಲ್ಲ ಅಂತ ಹೇಳ್ತಿಲ್ವೇನಕ್ಕ? ತೆಗಿರಿ ಕೈಯ. ನಾನೇನಿಲ್ಲ, ನಾನೇನು ಕೈ ಮಾಡೋದು ದೊಡ್ಡದಲ್ಲ. ನಿಮಗೆ ಮರ್ಯಾದೆ ಕೊಟ್ಟು ನಾನು ಸುಮ್ಮನೆ ಆಗ್ತಾಯಿದ್ದೀನಿ. ನಿಮ್ಮ ಮೇಲೆ ಕೈ ಮಾಡೋದೇನು ನನಗೇನಂತ ದೊಡ್ಡ ವಿಷಯ ಅಲ್ಲ. ಒದಿಬೇಡ್ರಿ ನೋಡಿ ಹೇಳಿರ್ತೀನಿ. ಕೈ ಬಿಟ್ಟು ಸುಮ್ಮನಾದರೆ ಸರಿ.
ಇಲ್ಲ ಅಂತಂದ್ರೆ ಇವೆಲ್ಲ ನಡೆಯಲ್ಲ ಅಂತ ಕೈ ಬಿಟ್ಟು ಬಿಡ್ರಿ. ಬಿಡ್ರಿ ಕೈಯ. ಕೈ ಬಿಡಲ್ಲ ಕಣವ್, ಅದೇನಾಗುತ್ತಾಗಲಿ ಹೋಗಲಿ. ಅದ್ಯಾರನ್ನ ಕರ್ಕೊಬತ್ತಿ ಕರ್ಕೊಬ, 50,000 ಕೊಡೋವರೆಗೂ ನಾನಂತೂ ಬಿಡಲ್ಲ ಕಣವ್. ಹಿಡ್ಕೊಂಡು ಜಡಿತಾ ಇರೋದೇನೆ, 50,000 ದುಡ್ಡು ಕೊಡಬೇಕು. ಯಪ್ಪ ಹಣ ನೋಡೋ ಹೋಯ್ತಿದ್ದಾಳೆ. ಅಯ್ಯೋ ನನ್ನ ತಾಂಬಂದಿಲ್ಲ ಅಂದ್ರೂ ನನ್ನ ಮೇಲೆ ಸುಮ್ಮನೆ ಬಂದು ಗಂಡ ಹೆಂಡ್ತಿನ ದೂರ ಮಾಡೋಕ್ಕಾಗಿನ ನನ್ನ ಇಷ್ಟಪಟ್ಟು ಮದುವೆ ಆದ್ರಲ್ಲ ಅವರು ಇಲ್ಲೂ ಸಲ್ಲದೆಲ್ಲ ಆರೋಪ ಮಾಡಿ ನನ್ನ ಮೇಲೆ ಇಲ್ಲದೆಲ್ಲನ ಗಂಡ ಹೆಂಡ್ತಿನ ದೂರ ಮಾಡೋಕ್ಕಾಗಿನ ಇಲ್ಲೂ ಸಲ್ಲದೆಲ್ಲ ಹುಟ್ಟಿಸ್ಕೊಂಡು ಬಂದವಳು. ಇವಳ ಮತ್ತೆ ಒಳ್ಳೆಯಳಲ್ಲ. ನೋಡೋಣ ನೋಡು ಬಾ ನೋಡು. ಹೆಂಗೆ ಹೋಯ್ತಾಳೆ, ನನಗೆ ತಡ್ಕೊಂಬಕ್ಕಾಗ್ತಿಲ್ಲ. ಒಂದೊಂದೆರಡು ಉರಿ ಬರ್ತಾಯಿದ್ದಾವೆ ಈ ಮೊದಲೇನೆ ಇವಳು ಉರ್ಕಿ ಒಳ್ಳೆಳಲ್ಲ ಮತ್ತೆ ಉರಿ ಬರ್ತೈತೆ. ಅಣ್ಣ ನೋಡು ಒಯ್ಯದ ಬಾರೋ ಅಣ್ಣ ಬಿಡಿಸು. ನಮ್ಮ ಹುಡುಗ ಏನಾನ ರೋಚಿಗೆ ಎದ್ದು ಬಿಟ್ರೆ ಅಷ್ಟೇ, ಯಾಕ ಏನೋ ಮರ್ಯಾದೆ ಕೊಟ್ಟು ಬೇಡ ಅಂತ ಹೇಳಿ ಸುಮ್ಮನೆ ಇದ್ದಾನೆ. ಅವನೇನಾನ ಒಂದೀಟು ತಲೆ ಕೆಡ್ಸ್ಕೊಂಡು ಇದು ಮಾಡ್ಯವನಂದರೆ ಅದ್ರ ಕತೆನೇ ಬೇರೆ. ಅಲ್ಲ ನೀವು ಬಂದರು ಒಳಗೆ ಕುತ್ಕೊಂಡು ಅದೇನು ಮಾತಾಡ್ತಾರಮ್ಮ. ಬಂದರೇನೆ ಹಿಂಗೆ ಗಲಾಟೆ ಮಾಡಿರಿ. ನೀವು ಗಲಾಟೆ ಮಾಡೋಕ್ಕಾಗಿನೇ ಬಂದಿದ್ದೀರಾ. ಕಂಡವ್ರ ಮತ್ತೆ ಕೇಳ್ಕೊಂಡು ಎಲ್ಲ ನಾಳೆ ಒಂದಿಟ್ಟು ಚೆನ್ನಾಗಿರೋದಕ್ಕೆ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಇಲ್ಲದ್ದು ಹೇಳ್ಕೊಡ್ತಾರೆ ಊರಾಗೆ. ಹಂಗೆಲ್ಲ ಇದು ಮಾಡಬೇಡ್ರಿ. ಅವಳನ್ನ ಮಸ್ತಾಗಿ ಕೇಳಿದ್ರು. ಅವಳು ಇರೋ ಅಂದ ಚಂದಕ್ಕೆ ಮಸ್ತಾಗಿ ಒಳ್ಳೊಳ್ಳೆ ಕೆಲಸ್ತಾರೆ ಕೇಳಿದ್ರು ಮದುವೆ ಮಾಡ್ಕೊಂಡು ಹೋಗೋಕ್ಕೆ. ಏಯ್ ಯಾವಳು ಹೇಳ್ಕೊಟ್ಟಿಲ್ಲ, ಮುಚ್ಚ ಬಾಯಿ ಅಂಜಲಿ. ಆಲೆನೇ ಕಿತ್ತರ್ಕೊಂಡು ಬಂದಮೇಲೆ ಬಂದು ಕೇಳಿರೋರು. ಅದಕ್ಕೇನೆ ನೋಡು ಹಿಂಗೆ ಓದ್ಕೊಂಬಂದವಳಲ್ಲ ಅವಳು ಇಂಥವೇ ಮಾಡೋದು ಅಂತ ನಾನು ಹೇಳಿದ್ದು. ಮನೆಯಲ್ಲೇ ತೋರಿಸು ಅಂದ್ರೆ ತೋರಿಸಿದ್ದು. ನಾವೇನು ಯಾತು ಹೇಳ್ಕೊಟ್ಟಿಲ್ಲ. ನಾವ್ಯಾಕೆ ಹೇಳ್ಕೊಡಕ್ಕೆ ಹೋಗೋಣ. ಸದ್ಯಕ್ಕೆ ಇವಾಗಲೇ ಗೊತ್ತಾಗಿದ್ದು ನಮಗೆ. ಇವಳು ಮದುವೆ ಆಗಿರೋ ವಿಷಯ. ಇಲ್ಲಾಂದ್ರೆ ನಮಗೆ ನಾನು ಮುಂದಾಗಲೇ ಹೇಳ್ತಿದ್ದೆ ಬೇಡ ಇಂಥಳ ಮನೆ ಮದುವೆ ಮಾಡ್ಕೋಬೇಡ್ರಿ ಅಂತ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವ್ರ ಪಾಪ ಒಳ್ಳೆಯವರು. ಇಂಥವ್ರನ್ನ ಮದುವೆ ಮಾಡ್ಕೊಂಡು ಇವತ್ತು ಎಂಬತ್ತೈತಿ. ಅವ್ರು ಒಳ್ಳೆಯವ್ರು ಕಣೆ. ಅವ್ರು ಒಳ್ಳೆಯವರು. ನಾನು ಡೈರೆಕ್ಟಾಗಿ ಹೇಳ್ತೀನಿ ಕಣೆ ಅಂಜಲಿ. ತಾರಿ ನೀನು ನಮ್ಮನ್ನು ಬೈಕೆ ಮಾಡಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವ್ರು ಒಳ್ಳೆಯರಲ್ಲ ಕಣೆ, ಒಳ್ಳೆಯರಲ್ಲ. ಇಂಥವ್ರ ಮನೆ ಮದುವೆ ಆಗಿ ಆ ಹುಡುಗನ ಜೀವನ ಹಾಳು ಮಾಡ್ಕೊಂಡ. ನನ್ನ ಕೇಳಿದ್ರೆ ನನ್ನ ಮದುವೆ ಆಗೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಹಿಂಗೆ ಒಬ್ಳು ಮಗಳಿದ್ದಾಳೆ ಕಣೆ, ನೋಡ್ತೀನಿ. ಹಿಂಗೆ ಮಾಡ್ತೀಯೇನ? ಅಲ್ಲ ನನ್ನ ಮಗಳಂತಲ್ ನಿನ್ನ ಮಗಳಂತಲ್ವೇ ನನ್ನ ಮಗಳು? ಅಲ್ಲ ಹಿಂಗೇನೆ ಹೇಳ್ಕೊಡೋದು. ಕಾಣ್ದಿಲ್ದಾರ ಇಲ್ಲದ್ದೆಲ್ಲ ಹೇಳಿದೆಯಲ್ಲಿ ಊರಾಗೆ. ನಿನ್ನಂತಾರೆ ಇದು ಬಿಟ್ರೆ ಅಷ್ಟೇ. ಅಲ್ಲ ಹಿಂಗೆ ಮಾಡೋದು. ಬಿಡು, ಹೆಂಗೆ ಆಗೈತಲ್ಲ, ಚೆನ್ನಾಗಿದ್ರೆ ಸಾಕು. ನನಗೂ ಒಬ್ಳು ಮಗಳ ಇದ್ದಾಳೆ. ನನ್ನ ಮಗಳಂತ ತಿಳ್ಕೊಬೇಕು, ಅವಳು ಅಂತ ತಿಳ್ಕೊಬೇಕು ಕಡೆ. ಯಾವತ್ತೂ ಇಂಥ ಮಾಡಬಾರ್ದು. ಹೇಳು ಯೋಟನ ನನ್ನ ಮನೆಯಾಗೆಲ್ಲ ನೆಟ್ಗೈತೆ ಅಂತ. ನನ್ನ ಗಂಡ ಒಂದಿಟ್ಟು ನ್ಯಾವೇದಾನ ಅಲ್ವಲ್ಲ, ಅದಕ್ಕೆ ಅವ್ನು ಒಬ್ಬ ನ್ಯಾವೇದಾನ ಆಗಿದ್ರೆ ನಮ್ಮ ಭಾಳ ಹಿಂಗೆ ಆಗ್ತಿರ್ಲಿಲ್ಲ. ಏನು ಮಾಡ್ತೀಯ, ಅವನಿಂದ ಓಟು ಬಿಟ್ಟನಿಂದನ ಹಿಂಗೆಲ್ಲ ನಾವು ಅನುಭವಿಸ್ಬೇಕಾಗೈತೆ. ಒಂದು ಗಳೇ ಕಾತ್ಲೊಂದಿನ ಬೆಳ್ಕೊಂದಿನ. ನೀನು ಇವತ್ತು ಹೇಳೋ ಸ್ಟೇಜ್ನಾಗಿದೆಯಾ, ನಾವು ಅನ್ನಿಸ್ಕೊಂಬ ಸ್ಟೇಜ್ನಾಗಿದ್ದೀವಿ. ಅನ್ನು ಎಷ್ಟು ಅಂತೀಯ ಅದೆಷ್ಟು ಮಾತಾಡ್ತೀಯ ಮಾತಾಡು ನೋಡೋಣ. ದುಡ್ಡು ಕೊಡ ತಕ ಬಿಡಲ್ಲ ಕಣೆ ಯಾವಳೇ ಆಗಲಿ. ದುಡ್ಡು ಕೊಡ್ಬೇಕು ನಮ್ಗೆ ಅಷ್ಟೇನೆ. ದುಡ್ಡು ಕೊಡೋ ತಕ ನಾನು ಹೋಗಲ್ಲ. ದುಡ್ಡು ಕೊಡ್ಬೇಕು. ತಂದು ಬಿಸಾಕೆ ಜೀವಿತ, ತಂದು ಬಿಸಾಕೆ ಹೋದ್ರೂ ಹೋಗ್ಲಿ. 50,000 ದುಡ್ಡು ಯಾವ ಲೆಕ್ಕ ತಂದು ಬಿಸಾಕೆ. ಗಂಡ ಹಾಕಿ ಕೊಟ್ಟಿದ್ನಂತೆ ಖರ್ಚಿಗಂತ. ಅದನ್ನು ಓದ್ಕೊಂಬಂದಿದೀಯ ಅಂತ ಬಂದಿದೀಯ. ಇನ್ನೇನು ನನ್ನ ಮಗಳು ನಾನು ಕಳ್ತನ ಮಾಡೋ ಅಂತವಳಲ್ಲ. ಸುಮ್ಮನೆ ಅವಳ ಮೇಲೆ ಹಿಂಗೆಲ್ಲ ಇದು ಮಾಡಬೇಡ್ರಿ. ಒಪ್ಕೊಂಬವರೆಗೂ ಬಿಡಲ್ಲ ಕಣೆ. ಇವ್ರ ಮುಂದೆ ಎಲ್ಲರ ಮುಂದೂ ನಾವು ಸುಮ್ಮನೆ ಬರೋ ಅಂಥವ್ರಲ್ಲ. ಇಷ್ಟೆಲ್ಲ ಆದ್ರೂ ಗಂಡು ಖರ್ಚಿಗೆ ಕೊಟ್ಟಿರೋದು ಅಂತ ಹೇಳ್ತೀಯಲ್ಲ, ಅವನೇ ಕೊಡ್ತಾನೆ ಖರ್ಚಿಗೆ. ಅವನೇ ಒತ್ತು ಕಳಿಸಿದಾನೆ ಅಂದಮೇಲೆ ಅವನೇ ಕೊಡ್ತಾನೆ ಖರ್ಚಿಗೆ. ಇವಳು ಮಾಡಿರೋ ಬದುಕಿಗೆ ಖರ್ಚಿಗೆ ಬೇರೆ ಕೊಟ್ಟು ಕಳಿಸ್ತಾರೆ. ಖರ್ಚಿಗೆ ಕೊಟ್ಬಿಟ್ರೆ ಇನ್ನು ಹಿಡಿಯೋಕ್ಕಾಗಲ್ಲ ನಿಮ್ಮಂತಾರನ್ನ. ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಇಲ್ಲದ್ದೆಲ್ಲ ನಾಟಕ ಆಡ್ಕೊಂಡು ಇಲ್ಲದ್ದೆಲ್ಲ ಇದು ಮಾಡ್ಕೊಂಡ್ಲಲ್ಲ. ಇವಳನ್ನ ಮಾತ್ರ ನಂಬಲ್ವೇ. ಅದೇನಾಗುತ್ತಾ ಆಗಲಿ ನೋಡೋಣ. ಭಾರಿ ಇದ್ದಾಳೆ. 50,000 ರೂಪಾಯಿಗೆ ಮರ್ಯಾದೆ ತೆಗಿಸ್ಕೊಳಂಗೆ ಆತು. ಎಲ್ಲ ನಿನ್ನ ಕಣ್ಣು ನೋಡಂಗೆ ಯಾರನ್ನ ತಟಕು ನಂಬರ್ ಕಣ್ಣಕ್ಕೆ ಬೆಳ್ಳಿಕ್ತಂಗೆ. ಇವಾಗ ಇವ್ರು ನಂಬ್ತಾರೆ ಹೇಳು. ನಮ್ಮ ಮಾರಿ ಯಾಕೆ ಯಾರನ್ನ ಅಂದ್ಬೇಡ ಕಣೆ ಅಂದ್ರೂ ಇಲ್ಲೋಡು ಕಣ್ಣಕ್ಕೆ ಬೆಳ್ಳಿಕ್ತಂಗೆ ಅಂಬಾಳು. ಹಿಂಗೆ ಅಂಬ್ತಿ. ಇವತ್ತು ಇವಳು ನಂಬ್ತಾರೆ ತಗ. ಅದಕ್ಕೆ ಮತ್ತೆ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಅಂಬೋದು. ಯಾರನ್ನ ಅಂದಿದ್ದು ಸೇನೆ ದಿನ ಇದಲ್ಲ, ನಮಗೂ ತಿರುಗಬೇಡ ಅಂಬೋದು ಆಗುತ್ತೆ. ಯಾರು ನಂಬಕ್ಕೆ ಹೋಗ್ಬಾರ್ದು ಅಂಬೋದು. ಅದಕ್ಕೆ ಮತ್ತೆ ಯಾರನ್ನ ನಂಬಾಳು. ಇವಾಗ ಇವಳು ನಂಬ್ತಾರೆ ಯಾರ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಒಪ್ಕೊಂತಾ ಇಲ್ಲ ಏನೇ ಅಂದ್ರೂ. ನನ್ನ ಗಂಡ ಖರ್ಚಿಗೆ ಕೊಟ್ಟಿರೋದು ಹಿಂಗೆ ಅಂತ ಒಳಗೆ ಬಚ್ಚಿಕೊಂಡು ಏನು ನಾಟಕ ಮಾಡ್ತಾನೆ. ಅದಕ್ಕೆ ಹೊರ ಕೇಳ್ಕೊಂಬಂದು ಮರ್ಯಾದೆ ತೆಗಿತಾ ಇದ್ದೀನಿ ಊರ್ನಾರು ಮುಂದೆ. ನನಗೆ ಅಷ್ಟೇ ಸಿಟ್ಟು ಬಂದಿಲ್ಲ. ಅಲ್ಲ ನನ್ನ ಮಗಳು ದುಡ್ದಿರೋ ದುಡ್ಡ ಹೊತ್ಕೊಂಬಂದು ಅವಳನ್ನು ಬೇರೆ ಒಯ್ದು ಬಂದ್ಲಲ್ಲ, ನನಗೆ ಅದೇ ಸಿಟ್ಟು. ಏನು ಊರಿನ ಮುಂದೆಲ್ಲ ನಮ್ಮ ಮರ್ಯಾದೆ ಹೋದ್ರೆ ಗೊತ್ತಾಗುತ್ತೆ. ಬಿಲ್ಡಪ್ ಕೊಡ್ತಾರಂತೆ ಎಲ್ಲರೂ. ನಾವು ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ಕೊಂತಾರಂತೆ ಎಲ್ಲರ ತಗೋ. ಅದಕ್ಕೋಸ್ಕರ ಸರಿಯಾಗಿ ಮರ್ಯಾದೆ ತೆಗೆದ್ವಿ ನೋಡ್ರಿ.
ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.